ಶಕುಂತಲಾ ದೇವಿ ಅವ್ರ ಮಗ ನಕ್ಷತ್ರನ ಕೊಲೆ ಮಾಡೋದಕ್ ನೋಡದ್ನ. ಏನ್ರಿ ಇದೆಲ್ಲ? ಏನ್ರಿ ಹೇಳ್ತಿದ್ದೀರಾ ನೀವು? ಇಷ್ಟೆಲ್ಲ ನಡೀತಾ ಇದ್ರು ನಕ್ಷತ್ರ ಯಾಕೆ ಒಂದ್ ಮಾತು ನಮ್ಮ ಹತ್ರ ಹೇಳಲಿಲ್ಲ? ಯಾಕೆ ಅವಳ ಜೀವನದಲ್ಲಿ ಹೀಗೆಲ್ಲ ನಡೀತಿದೆ? ಯಾಕೆ ಪದೇ ಪದೇ ಅವಳಿಗೆ ಹೀಗೆ ತೊಂದರೆ ಆಗ್ತಿದೆ ರೀ? ಯಾಕೆ ಬಡ್ಕೋತ್ಯಾ? ಗುಂಡ್ಕಲ್ ತರ ಚೆನ್ನಾಗೇ ಇದ್ದಾಳಲ್ಲ. ಸಾಕ್, ಸುಮ್ನೆ ಇರ್ರಿ. ಈಗ್ಲೂ ಇಷ್ಟು ಉಡಾಫೆಯಿಂದ ಮಾತಾಡ್ತಿರಲ್ಲ ನೀವು. ಯಾಕೆ ಅವಳ ಗ್ರಹಚಾರನೇ ಸರಿ ಇಲ್ಲ ಅನ್ಸತ್ತೆ ರೀ. ಅವಳ ಹೆಸರಲ್ಲಿ ಒಂದು ಪೂಜೆ ಮಾಡ್ಸೋಣ. ಸದ್ಯ ದೇವ್ರ ದಯೆ ಇವತ್ತು ಇಷ್ಟರಲ್ಲೇ ಮುಗೀತು. ಇಲ್ಲ ಅಂದ್ರೆ ನೆನೆಸ್ಕೊಂಡ್ರೆ ನನಗಂತೂ ಕೈ ಕಾಲೆಲ್ಲ ನಡುಗ್ತಾ ಇದೆ ರೀ. ಆಯ್ತಾಯ್ತು, ಸಾಕು. ಅವಳು ಇನ್ನೂ ಸತ್ತಿಲ್ಲ. ಗಟ್ಟಿ ಪಿಂಡ ಅಷ್ಟು ಸುಲಭವಾಗಿ ಹೋಗಲ್ಲ. ಏನೋ ಸತ್ತೇ ಹೋದ್ಲು ಅನ್ನೋ ತರ ಬಡ್ಕೊಳ್ಳಿದೆ. ಹೋಗ್ ಬಿತ್ಕೋ. ಪೂಜೆ ಅಂತ ಪೂಜೆ, ಅನಿಷ್ಟಿಗೆ ಅದು ಬೇರೆ ಕೇಡು. ಅವಳ ಹೆಸರಲ್ಲಿ ಏನಾದ್ರೂ ಪೂಜೆ ಪುನಸ್ಕಾರ ಅಂತ ಮಾಡ್ಬೇಕಂತೆ. ಅದ್ ನಾನ್ ನಿನ್ನ ಮಂಗಳಾರತಿ ಎತ್ಬೇಕಾಗತ್ತೆ. ಅವಳಪ್ಪ ಮಾಡಿರೋ ಕರ್ಮ ಅವಳನ್ನ ಕಾಡ್ತಾ ಇದೆ. ಕಾಡ್ದೆ ಬಿಡುತ್ತಾ ಮತ್ತೆ? ಹಸೆಮಣೆ ಮೇಲೆ ಕೂತಿರೋ ನನ್ ಮಗಳು ಸೌಭಾಗ್ಯನ ಕಿತ್ಕೊಂಡು ಆ ದೊಡ್ಡ ಮನುಷ್ಯ ಆ ಅನಿಷ್ಟಿಗೆ ಮದ್ವೆ ಮಾಡಿಸ್ಲಿಲ್ವಾ? ಆ ಶಾಪ ತಡ್ದೆ ಬಿಡುತ್ತಾ? ಮಾಡಿದ್ದುಣ್ಣೋ ಮಾರಾಯ ಅಂತ ಸುಮ್ನೆ ಹೇಳಲ್ಲ. ಇನ್ಮೇಲಾದ್ರೂ ಆ ದರಿದ್ರ ನಕ್ಷತ್ರ ಮೆರೆಯೋದು ಸ್ವಲ್ಪ ಕಮ್ಮಿ ಆಗಬಹುದು. ಏನತ್ತೆ ನೀವು ಈ ಹೊತ್ತಲ್ಲೂ ಈ ರೀತಿ ಮಾತಾಡ್ತಿರಲ್ಲ? ಇವತ್ತು ಅವಳ ಜೀವನ ಹೋಗ್ತಾ ಇತ್ತು. ಇದೆಲ್ಲ ಗೊತ್ತಿದ್ರು ನೀವು ಹೀಗೆ ಮುಚ್ಚೆ ಬಾಯಿ. ನಮ್ಗೆ ಹೇಳ್ತಾಳೆ ಉಳ್ಕೊಳ್ಳಲ್ಲ ಅಂತ ಖುಷಿ ಪಡು. ನೀನ್ ಹೋಗು ಮಗಳೇ, ಆರಾಮಾಗಿ ಹೋಗಿ ಮಲ್ಕೋ. ಅದೆಲ್ಲ ಓಡಾಡಿ ಆಯಾಸ ಆಗಿರುತ್ತೆ. ಹೋಗು ಪುಟ್ಟ. ಮೌರ್ಯ ಏನಾದ್ನೋ ಗಾಡ್, ಅವನ್ ಸಿಕ್ಕಾಕೊಂಡ್ರೆ ನಾನು ಸಿಕ್ಬಿದ್ದಂಗೆ. ಅವನ್ ಸೇಫ್ ಆಗಿ ಎಲ್ಲಾದ್ರೂ ಹೋಗೋ ತನಕ ನನಗ್ ನೆಮ್ಮದಿ ಇಲ್ಲ. ಹಲೋ ಅತ್ತೆ, ಏನ್ ನಡೀತಿದೆ? ಮೌರ್ಯ ಬಗ್ಗೆ ಏನಾದ್ರೂ ಗೊತ್ತಾಯ್ತಾ? ಸಿಕ್ಕಿದ್ರಾ? ಇಲ್ಲ ಶ್ವೇತಾ, ಸಿಕ್ಕಿಲ್ವಾ? ಸಾರಿ ಅತ್ತೆ, ನಂಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ನೀವು ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ, ಧೈರ್ಯ ತಗೊಳ್ಳಿ. ನನ್ನ ಮಗ ಹೀಗೆ ಮಾಡ್ತಾನೆ ಅಂತ ಅನ್ಕೊಂಡಿರ್ಲಿಲ್ಲ. ನನ್ನ ನಂಬಿಕೆಗೆ ಮೋಸ ಮಾಡಿಬಿಟ್ಟ ಅವನು. ಪ್ಲೀಸ್ ಅತ್ತೆ, ನಿಮ್ಮ ನೋವು ನನಗೆ ಅರ್ಥ ಆಗುತ್ತೆ. ಬಟ್ ಇಂಥ ಟೈಮಲ್ಲಿ ನೀವು ಧೈರ್ಯವಾಗಿರ್ಬೇಕಲ್ವಾ? ನಾನು ತುಂಬ ಚಿಕ್ಕವಳು, ನಿಮಗೆ ಬುದ್ಧಿ ಹೇಳೋ ಅಷ್ಟು ನನಗೇನು ಗೊತ್ತಿಲ್ಲ. ಸಾರಿ ಶ್ವೇತಾ, ನಾನು ಮಾತಾಡೋ ಸ್ಥಿತಿಲಿಲ್ಲ. ಇಡ್ತೀನಿ. ಹಾಂ ಅತ್ತೆ, ಮೌರ್ಯ ಸಿಕ್ಕಿದ್ರೆ ನನಗೂ ಹೇಳಿ. ಬಾಯ್ ಅತ್ತೆ. ಅಪ್ಪ, ಮೌರ್ಯ ಸಿಕ್ಕಿಲ್ವಂತೆ. ಇವಾಗ ನನಗೆ ಸಮಾಧಾನ ಆಯಿತು. ಮತ್ತೆ ಎಸ್ಕೇಪ್ ಆಗ್ಬಿಟ್ಟ. ನೀವೇನು ಯೋಚನೆ ಮಾಡಬೇಡಿ, ನಾವು ಅವನ್ನ ಬಿಡಲ್ಲ. ಇಷ್ಟು ದಿನ ಅವ್ನು ಯಾರು ಏನು ಅಂತ ಗೊತ್ತಿಲ್ಲದೆ ಹುಡ್ಕೋದು ಕಷ್ಟ ಆಗ್ತಿತ್ತು. ಆದರೆ ಈಗಾಗಲ್ವಲ್ಲ, ಇನ್ನು ಜಾಸ್ತಿ ದಿನ ಅವ್ನು ಪೊಲೀಸವ್ರ ಕಣ್ತಪ್ಪಿಸಿ ಓಡಾಡೋಕ್ಕಾಗಲ್ಲ. ಎಸ್, ಅಟ್ ಎನಿ ಕಾಸ್ಟ್ ಅವ್ನು ಸಿಗಲೇಬೇಕು ಇನ್ಸ್ಪೆಕ್ಟರ್. ಪುಟ, ನೀನು ಹೆದರ್ಕೊಂಬೇಡ. ನನ್ನ ಮಗಳ ತಂಟೆಗೆ ಬಂದವ್ರಿಗೆ ಏನಾಗುತ್ತೆ ಅಂತ ನಾನು ತೋರಿಸ್ತೀನಿ. ಅವನು ಎಲ್ಲೇ ಹೋದ್ರೂ ನಾನು ಬಿಡಲ್ಲ. ಆ ಕಷ್ಟ ತಗೊಳ್ಳೋ ಅಗತ್ಯ ಇಲ್ಲ. ಅದಕ್ಕೆ ಅಂತ ನಾನಿದ್ದೀನಿ, ನಾನು ನೋಡ್ಕೋತೀನಿ. ತಮ್ಮ ಅಂತ ನಿನ್ನ ಮನಸ್ಸು ಕರಗಿದ್ರೆ ಅನುಮಾನ ಇಟ್ಕೋಬೇಡಿ. ತಮ್ಮ ಅಂತ ಕ್ಷಮೆ ಇರಲಿ. ಮನ್ಸು ಕಟ್ಟಲ್ಲ. ಅಪರಾಧಿ ಶಿಕ್ಷೆ ಆಗಲೇಬೇಕು, ಆಗೇ ಆಗತ್ತೆ.
ನೀನೇನು ಮಾಡ್ತೀಯ? ನನ್ನ ಜೊತೆ ಬರ್ತೀಯೋ ಅಥವಾ? ಇಲ್ಲಪ್ಪ, ನಾನು ಭೂಪತಿ ಜೊತೆ ಇರ್ತೀನಿ, ನೀವು ಹೊಡಿ. ಸರಿ, ಆದರೂ ಹುಷಾರು ಪುಟ್ಟ. ಅಪಾಯ ಇನ್ನೂ ನಿನ್ನ ಬೆನ್ನ ಹಿಂದೆನೇ ಇದೆ. ಮನೆಯಿಂದ ಎಲ್ಲೂ ಹೊರಗಡೆ ಹೋಗ್ಬೇಡ. ಹುಷಾರು. ನನಗೆ ಯಾಕೆ ಶಿಕ್ಷೆ ಭೂಪತಿ? ಈ ಮನುಷ್ಯನ ಮುಂದೆ ನನ್ನ ತಲೆ ತಗ್ಸೋ ಹಾಗಾಯ್ತು. ನಿನ್ನ ನೋವು ನನಗೆ ಅರ್ಥ ಆಗತ್ತಮ್ಮ. ಆದ್ರೆ ಅವ್ನು ನಮ್ಮ ತಮ್ಮ ಅಂತ ಸುಮ್ಮನೆ ಇರೋಕ್ಕಾಗತ್ತಾ? ತಪ್ಪು ಮಾಡಿದ್ಮೇಲೆ ಶಿಕ್ಷೆ ಆಗ್ಲೇಬೇಕು. ಇದು ನೀನು ನನ್ನ ಕಲ್ಸ್ಕೊಟ್ಟಿದ್ದ ಪಾಠ. ಅದ್ರ ಪ್ರಕಾರನೇ ನಡ್ಕೋತಿದ್ದೀನಿ ಅಷ್ಟೇ. ಇದೇ ಪಾಠನ ನಾನು ಮೌರ್ಯಂಗೂ ಹೇಳ್ಕೊಟ್ಟಿದ್ದೆ. 4 ಮಕ್ಕಳಿಗೂ ಒಂದೇ ರೀತಿ ಪ್ರೀತಿ ತೋರಿಸಿದ್ದೆ. ಎಲ್ಲರಿಗೂ ಸಮವಾಗಿ ನೋಡಿದ್ದೆ, ಎಲ್ರಿಗೂ ಒಳ್ಳೇದನ್ನೇ ಹೇಳ್ಕೊಟ್ಟಿದ್ದೆ. ಆದ್ರೆ ಒಬ್ರೊಬ್ರು ಒಂದೊಂದ್ ಥರ ಯಾಕಾದ್ರು ಭೂಪತಿ? ನಾನೇನ್ ತಪ್ಪು ಮಾಡಿದ್ದೀನಿ? ನನ್ನ ಪ್ರೀತಿಲಿ ಏನ್ ಕೊರತೆ ಇತ್ತು? ಅಮ್ಮ, ಇದ್ರಲ್ಲಿ ನಿನ್ ತಪ್ಪು ಏನೂ ಇಲ್ಲಮ್ಮ. ಮಕ್ಕಳನ್ನ ನೀನೇ ಬೆಳೆಸಿದ್ಯಾ, ಒಳ್ಳೆ ಬುದ್ಧಿ ಕೊಟ್ಟೆ ಬೆಳೆಸಿದ್ಯಮ್ಮ. ಆದ್ರೆ ಅವ್ನ್ ಮಾಡಿರೋ ತಪ್ಪಿಗೆ ನೀನ್ ಯಾಕೆ ಹೊಣೆ ತಗೋತೀಯ? ಅದ್ರ ಜವಾಬ್ದಾರಿ ಹೊಣೆ ತಗೋಬೇಕಾಗಿರೋದು ಅವನು. ನ್ಯಾಯ ಅಂತ ಬಂದಾಗ ನನ್ನ ತಾಯಿ ಹೇಗೆ ಅಂತ ನನಗ್ ಚೆನ್ನಾಗಿ ಗೊತ್ತು. ಅದು ಮಕ್ಕಳಾದ್ರೂ ಸರಿ, ಯಾರಾದ್ರೂ ಸರಿ ಸರಿ ಎಲ್ಲ ನಿನ್ನಿಂದಾನೇ ಆಗ್ತಿರೋದು. ಅವತ್ತೇ ಅವ್ನಿಗೊಂದು ಕೊಟ್ಟು ಇಲ್ಲ ಅಮ್ಮಂಗೆ ಇನ್ಫಾರ್ಮ್ ಮಾಡಿದ್ರೆ ಇದನ್ನ ತಡಿಬೋದಿತ್ತು. ಬಟ್ ಯು ಡಿಡ್ಂಟ್ ಡೂ ಇಟ್. ತಪ್ಪದಾರಿ ಹಿಡಿದೆ ನೀನು. ಅಲ್ಲ ಅಣ್ಣ, ನೀನೇ ಈ ರೀತಿ ಮಾಡಿದ್ರೆ ನಾವೇನೋ ಮಾಡಬೇಕು? ಮಾತಾಡಿ ಶೌರ್ಯ, ಸುಮ್ಮನೆ ಇದ್ರೆ ಆಯ್ತಾ? ಇದರಲ್ಲಿ ಮೌರ್ಯಂದ್ ಎಷ್ಟು ತಪ್ಪಿದೆಯೋ ಅದರಲ್ಲಿ ಈಕ್ವಲ್ ಶೇರ್ ನಿಮ್ದು ಇದೆ. ಇನ್ಫ್ಯಾಕ್ಟ್ ಹಾಗೆ ನೋಡಿದ್ರೆ ಅವನಿಗಿಂತ ನೀವೇ ಜಾಸ್ತಿ ರೆಸ್ಪಾನ್ಸಿಬಲ್. ಅವನು ಅಲ್ಲೆಲ್ಲೋ ಇದ್ದ. ಅವನಿಗೆ ಮನೇಲಿ ನಡೀತಾ ಇದ್ದಿದ್ದು ಒದ್ದಾಟ, ಅತ್ತೆ ಸಂಕಟ, ಭೂಪತಿ ಟೆನ್ಷನ್, ಇದ್ಯಾವುದು ಕಾಣಿಸ್ತಾ ಇರ್ಲಿಲ್ಲ. ಆದ್ರೆ ನೀವು ಇಲ್ಲೇ ಮನೇಲೆ ಇದ್ಕೊಂಡು ನಮ್ಮ ಮಧ್ಯೆ ಇದ್ಕೊಂಡು ಎಲ್ಲಾನು ನಿಮ್ ಕಣ್ಣಾರೆ ನೋಡ್ತಾ ಇದ್ರಲ್ಲ. ಆದ್ರೂ ನಿಮ್ಗೆ ಯಾಕೇನು ಅರ್ಥ ಆಗ್ಲಿಲ್ಲ? ನಕ್ಷತ್ರ ಬಿಡಿ, ಅವಳು ಕಂಡ್ರೆ ನಿಮಗಾಗಲ್ಲ, ಅವಳ ಮೇಲೆ ನಿಮಗ್ ಸಿಟ್ಟು, ಅವಳು ನಿಮಗ್ ಮ್ಯಾಟ್ರ್ ಆಗ್ತಾ ಇರ್ಲಿಲ್ಲ. ಆದ್ರೆ ಭೂಪತಿ, ಅವನು ನಿಮ್ ತಮ್ಮ. ಅವನು ನಕ್ಷತ್ರಗಿಂತ ಒಂದ್ ಕೈ ಜಾಸ್ತಿನೇ ಒದ್ದಾಡ್ತಾ ಇದ್ದ. ಅದ್ ನಿಮಗ್ ಕಾಣಿಸ್ಲಿಲ್ವಾ? ಅವನಿಗೋಸ್ಕರ ನಿಮ್ಮಮ್ಮ ಅವ್ರು ಎಷ್ಟು ಸಂಕಟ ಪಡ್ತಾ ಇದ್ರು, ಅದು ನಿಮಗ್ ಕಾಣಿಸ್ಲಿಲ್ವಾ? ಇದನ್ನೆಲ್ಲ ನೋಡ್ಕೊಂಡು ಇಷ್ಟು ದಿನ ನೀವು ಹೇಗ್ ಬಾಯಿ ಮುಚ್ಕೊಂಡಿದ್ರಿ? ನೀವಾ ಇದು? ಒಂದ್ ವೇಳೆ ಮೌರ್ಯನ್ ಕೇಳಿ ಇವತ್ತು ನಕ್ಷತ್ರ ಕೊಲೆ ಆಗಿದ್ದಿದ್ರೆ ಅದ್ರ ಕತೆ ಏನೋ ನನ್ಗೆ ಇಮ್ಯಾಜಿನ್ ಮಾಡೋಕ್ಕೂ ಆಗ್ತಾ ಇಲ್ಲ. ಆಲ್ರೆಡಿ ಅವನ ಮೇಲೆ ಒಂದು ಕೇಸ್ ಇದೆ. ಈ ಕೊಲೆಯಿಂದ ಅವ್ನು ಜೈಲಿಗೆ ಹೋಗಿದ್ರೆ ಜೀವನ ಪೂರ್ತಿ ಅಲ್ಲೇ ಇರಬೇಕಾಗಿತ್ತು. ಅವನ ಜೊತೆ ನೀನು ಹೋಗ್ತಿದ್ದೆ, ಮರಿಬೇಡ. ಆಮೇಲೆ ಈ ಮನೆ, ನಮ್ಮ ಮರ್ಯಾದೆ, ಅಮ್ಮ, ಅತ್ತಿಗೆ, ನಿನ್ ಮಗಳು, ಅವ್ರ ಕತೆ ಎಲ್ಲ ಏನಾಗೋದು ಅಂತ ಯೋಚನೆ ಮಾಡಿದ್ಯಾ? ಅಮ್ಮ ಬದುಕಿರ್ತಿದ್ಲು ಅನ್ಸ್ತಿದ್ಯಾ? ಪ್ಲೀಸ್ ಪೃಥ್ವಿ, ಪ್ಲೀಸ್ ಹಾಗೆಲ್ಲ ಹೇಳ್ಬೇಡ. ಅಮ್ಮನ್ಗೇನು ಆಗ್ಬಾರ್ದು. ಮಕ್ಕಳಾಗಿ ನೀವೇ ಹೀಗೆ ಮಾಡಿದ್ರೆ ಅತ್ತೆ ನೆಮ್ಮದಿಯಾಗಿರಕ್ಕಾದ್ರೂ ಹೇಗೆ ಸಾಧ್ಯ? ಮೌರ್ಯ ನಕ್ಷತ್ರನ ಪ್ರಾಣ ತೆಗೆಯೋ ಲೆವೆಲ್ಗೆ ಹೋಗ್ತಾನೆ ಅಂತ ನನಗೆ ಗೊತ್ತಿರಲಿಲ್ಲ. ಟ್ರಸ್ಟ್ ಮಿ ಮಯು, ತುಂಬ ಸಲ ಅವನ್ನ ಸ್ಟಾಪ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಅವ್ನು ಹೋಗ್ತಾ ಇರೋ ದಾರಿ ಸರಿಯಿಲ್ಲ ಅಂತ ಗೊತ್ತಾದ್ಮೇಲೆ ಬುದ್ಧಿನೂ ಹೇಳಿದ್ದೀನಿ. ಆದರೆ ಅಷ್ಟೊತ್ತಿಗಾಗಲೇ ಅವ್ನ ಕೈ ಮೀರೋದು. Please don't fight. Prithvi, calm down. It's not the right time. Let Atta and Bhupati come back. We don't know what's happening there. ತಂದೆ ಅವತ್ತು ನಮ್ಮ ಮನೆಗೆ ಬಂದಾಗ ಮೌರ್ಯನ್ ಬಗ್ಗೆ ಮಾತಾಡಿದಾಗ ನನ್ನ ತಾಯಿ ಅಂದರೆ
ನನ್ನ ತಮ್ಮ ಅಂದರೆ, ನಾವು 4 ಜನ ಅಣ್ಣ ತಮ್ಮಂದ್ರೆ ಅಂದರೆ ಹಾಗೆ ಹೀಗೆ ಸಂಸ್ಕಾರ ಎಲ್ಲ ದೊಡ್ಡ ದೊಡ್ಡ ಮಾತು ಮಾತಾಡ್ಬಿಟ್ಟೆ. ಆದರೆ ಅವನು ಇವತ್ತು ನಾವೆಲ್ಲ ನಾಚಿಕೆ ಪಡೋ ರೀತಿ ಮಾಡ್ಬಿಟ್ಟ. ಪತಿ, ನಿಮ್ ತಂದೆಗೂ ನಿನಗೂ ಸಾರಿ ಅನ್ನೋದು ಬಿಟ್ರೆ ಇನ್ನೇನು ಹೇಳಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ಇವನಿಗೆ ಮಾಡಬಾರ್ದಿತ್ತು ಇವನಿಗೆ. ನಿಮ್ ತಂದೆಯಿಂದ ಅವನಿಗೆ ಅವಮಾನ ಆಗಿತ್ತು ನಿಜ. ನಿಮ್ ತಂದೆಯಿಂದ ಅವನಿಗೆ ಅನ್ಯಾಯ ಆಗಿತ್ತು ನಿಜ. ಆದ್ರೆ ಅವನು ಅವ್ರ ದಾರಿ ಹಿಡಿಬಾರ್ದಿತ್ತು. ಇವತ್ತು ಅವನಿಗೂ ನಿಮ್ಮ ತಂದೆಗೂ ಏನೂ ವ್ಯತ್ಯಾಸ ಇಲ್ಲ. ಅವನಿಂದ ಇವತ್ತು ನಿನ್ನ ತಂದೆ ಮುಂದೆ ನನ್ನ ತಾಯಿಗೆ ಅವಮಾನ ಆಯ್ತು, ನನಗೆ ಅವಮಾನ ಆಯ್ತು. ನಡೆಯಕ್ಕಾಗ್ತಿಲ್ಲ ನನಗೆ. ನಮ್ಮನೆ ಮರ್ಯಾದೆ ತೆಗ್ದಿರೋನು ನನ್ನ ತಮ್ಮನೇ ಆಗಿರ್ಲಿ. ಪ್ಲೀಸ್ ನನ್ನ ಹತ್ರ ಸಾರಿ ಕೇಳಬೇಡಿ. ಅದರಿಂದ ಏನೂ ಬದಲಾಗಲ್ಲ. ನನ್ನ ಹತ್ರ ಕ್ಷಮೆ ಕೇಳಿ ಏನ್ ಬಂತು? ನಿಮ್ಮನ್ನ ಕ್ಷಮಿಸ್ಬೇಕಾಗಿರೋಳು ನಾನಲ್ಲ, ಭೂಪತಿ, ನಕ್ಷತ್ರ. ಹೋಗಿ ಅವ್ರ ಹತ್ರ ಮಾತಾಡಿ, ಅವರನ್ನ ಕ್ಷಮೆ ಕೇಳಿ. ಅದರಲ್ಲೂ ಭೂಪತಿ, ಅವನಿಗೆ ನಿಮ್ಮಿಂದ ಎಷ್ಟು ಬೇಜಾರಾಗಿದೆ ಅಂತ ನನ್ನಿಂದ ಹೇಳಕ್ಕೂ ಆಗಲ್ಲ. ಅಷ್ಟು ಹರ್ಟ್ ಆಗಿದೆ ಅವನಿಗೆ. ಮೊದಲು ಹೋಗಿ ಅವನ ಹತ್ರ ಸಾರಿ ಕೇಳಿ. ಅವ್ನು ನಿಮ್ಮನ್ನ ಕ್ಷಮಿಸಿದ್ರೆ ನನಗೂ ಸಮಾಧಾನ ಆಗುತ್ತೆ. ಅವನ ಹತ್ರ ನಾನು ಯಾವ ಮುಖ ಹೊತ್ಕೊಂಡು ಹೋಗ್ಲಿ? ನನಗೆ ಅವನ್ನ ಫೇಸ್ ಮಾಡಕ್ ಆಗ್ತಿಲ್ಲ. ಇದನ್ನೆಲ್ಲ ಮೌರ್ಯಂಗೆ ಸಪೋರ್ಟ್ ಮಾಡೋಕ್ಕಿಂತ ಮುಂಚೆ ಯೋಚನೆ ಮಾಡ್ಬೇಕಾಗಿತ್ತಲ್ವಾ ಶೌರ್ಯ? ಹೀಗೆ ಬೇಜಾರು ಮಾಡಿಕೊಂಡು ಏನ್ ಪ್ರಯೋಜನ? ನೋಡಿ, ಮೊದಲು ಹೋಗಿ ಭೂಪತಿ, ನಕ್ಷತ್ರ ಹತ್ರ ಸಾರಿ ಕೇಳಿ. ಒಂದೇ ಮನೇಲಿ ಇದ್ಕೊಂಡು ಅವ್ರ ಮುಖ ನೋಡದೆ ಅವಾಯ್ಡ್ ಮಾಡ್ಕೊಂಡು ಬದುಕ್ತೀನಿ ಅಂದ್ರೆ ಅದಾಗದೇ ಇರೋ ಮಾತು. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ನನಗೇನು ನಕ್ಷತ್ರ ಮೇಲೆ ಅಟ್ಯಾಕ್ಗೂ ಅವನಿಗೂ ಸಂಬಂಧ ಇದೆ ಅನಿಸ್ತಾ ಇದೆ. ನನ್ ಮಗ ಅವನು ಒಳ್ಳೆ ಬುದ್ಧಿ ಸಂಸ್ಕಾರ ಕೊಟ್ಟು ಬೆಳೆಸಿದೀನಿ. ಇಂಥ ಕೆಟ್ಟ ದಾರಿ ಎಲ್ಲ ಗೊತ್ತಿಲ್ಲ ಅವನಿಗೆ. ಅವನು ಈ ಮನೆ ಮಗ, ನನ್ನ ತಮ್ಮ. ಅವನ ಬಗ್ಗೆ ಈ ಚೀಪಾಗೆಲ್ಲ ಯೋಚನೆ ಮಾಡೋದಕ್ಕೆ ನಿಮ್ಗೆ ಯಾರು ರೈಟ್ಸ್ ಕೊಟ್ಟಿದ್ದು? ಅದಕ್ಕೆ ನಾನೇ ಇದೆಲ್ಲ ಮಾತಾಡ್ತಾರೆ ಮೌರ್ಯ. ಎಸ್ ಮೌರ್ಯ ಏನೇನು ಮಾಡಿದಾನೋ ಅದಕ್ಕೆಲ್ಲ ಮನೆಯೊಳಗೆ ಸಪೋರ್ಟ್ ಮಾಡ್ಕೊಂಡು ನಾನು ಯಾಕೆ ಹಿಂಗ್ ಮಾಡ್ತಿದ್ಯಾ ಮೌರ್ಯ? ಈ ಅಮ್ಮಂಗೆ ಯಾಕೆ ಈ ತರ ನೋವು ಕೊಡ್ತಿದ್ಯಾ? ಅಮ್ಮ ಫೋನ್. ಯಾರು? ಗೊತ್ತಿಲ್ಲ ಅಮ್ಮ, ಯಾವುದೋ ಅನ್ನೋನ್ ನಂಬರು. ನಿಮ್ಮ ಹತ್ರನೇ ಮಾತಾಡ್ಬೇಕಂತೆ. ಹಲೋ ಅಮ್ಮ.
ಸ್ಕಂದ ಮೌರ್ಯ ಅಮ್ಮ ಅದಕ್ಕೆ ನಾನೇ ಇದೆಲ್ಲ ಮಾಡ್ತಾರೆ ಎಲ್ಲೋ ಇದ್ಯಾ ನಂಗೆ ಯಾಕೆ ಕಾಲ್ ಮಾಡಿದ್ದು ಹಾಗೆ ಹೇಳ್ಬೇಡ ಅಮ್ಮ. ನೀನು ನನ್ನ ಕೈ ಬಿಟ್ರೆ ನನಗೆ ಬೇರೆ ಯಾರಿದ್ದಾರೆ ಹೇಳು. ನಾನು ಆಕ್ಚುಲಿ ನೀನು ಕಾಲ್ ಮಾಡಿದ್ದೆ ಸಾರಿ ಕೇಳಬೇಕು ಅಂತ. ಐ ನೋ ಐ ಹರ್ಟ್ ಯು ಅ ಲಾಟ್. ಐ ಆಮ್ ರಿಯಲಿ ಸಾರಿ ಅಮ್ಮ. ಶಟ್ ಅಪ್. ಸಾರಿ ಮೀನ್ಸ್ ನಥಿಂಗ್ ಟು ಯು. ನಿಂಗೆ ನಿಜವಾಗ್ಲೂ ಸಾರಿ ಅನಿಸ್ತಿದ್ರೆ ನೀನ್ ಮಾಡಿದ್ದು ತಪ್ಪು ಅಂತ ನಿಂಗೆ ಪಶ್ಚಾತ್ತಾಪ ಇದ್ರೆ ಹೋಗಿ ಪೊಲೀಸ್ಗೆ ಸರೆಂಡರ್ ಆಗೋ. ನೀನ್ ಮಾಡಿದ್ದನ್ನೆಲ್ಲ ಒಪ್ಕೋ. ನಾನು ಬರಲ್ಲ ಅಮ್ಮ. ಮೌರ್ಯ ಸಾರಿ ಅಮ್ಮ. ನಾನು ಅಂದ್ಕೊಂಡಿದ್ದು ಸಾಚೋ ತನಕ ನಾನು ಯಾರ ಕೈಗೂ ಸಿಗಲ್ಲ, ಸರೆಂಡ್ರು ಆಗಲ್ಲ. ನನಗೆ ಆ ನಕ್ಷತ್ರ ಸಾಯ್ಬೇಕು. ಅವಳು ಸಾವು ನೋಡಿ ಆ CS ವಿಲ ಅಂತ ಒದ್ದಾಡ್ಬೇಕು. ಆಗ್ಲೇ ನನ್ನ ಮನ್ಸಕ್ಕೆ ಸಮಾಧಾನ. ಆಗ್ಲೇ ನಿನಗಾಗಿರೋ ಅವಮಾನ, ನಿನಗಾಗಿರೋ ನೋವಿಗೆ ಉತ್ತರ ಸಿಗೋದು. ಅಲ್ಲಿ ತನಕ ನನ್ನ ಹುಡ್ಕೋ ಪ್ರಯತ್ನ ಮಾಡಬೇಡಿ. ನಾನು ಯಾರ ಕೈಗೂ ಸಿಗಲ್ಲ. ಬೇಡ ಮೌರ್ಯ, ಮತ್ತೆ ತಪ್ಪು ಮಾಡ್ತಿದ್ಯಾ. ನೋಡು, ನೀನು ಕ್ರಿಮಿನಲ್ ಅಲ್ಲ, ನನ್ನ ಮಗ. ನನ್ನ ಮಗ ಹೇಗಿರ್ಬೇಕೋ ಹಾಗಿದ್ದು ತೋರ್ಸು. ಬಂದು ತಪ್ಪು ಒಪ್ಕೋ. ದಿಸ್ ಇಸ್ ಸಿಂಪ್ಲಿ ರೆಡಿಕ್ಯುಲಸ್. ಮೌರ್ಯ, ನೀನ್ ಮತ್ತೆ ಏನಾದ್ರು